ಶಬ್ಬೀರ್, ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ಅಗರಬತ್ತಿ ವಿಷಯದಲ್ಲಿ ನಾವು ನೋಡಿರೋದು ಬೇರೆ ಬೇರೆಯ ಒಂದು ಗಮಲಿರುವಂತಹ ಅಗರಬತ್ತಿಗಳು. ಇನ್ನು ದೀಪಾವಳಿ ಸಂದರ್ಭದಲ್ಲಿ ಉದ್ದನೆಯ ಒಂದು ಅಗರಬತ್ತಿ ನೋಡಿರ್ತೀವಿ. ಈಗ 108 ಅಡಿ ಉದ್ದದ ಅಗರಬತ್ತಿನ ನೀವು ನೋಡಿದ್ರಿ. ಅದರ ವಿಶೇಷತೆ ಏನು, ಎಲ್ಲಿರಿಸ್ತಾರೆ, ಸೊ ಜನ ಅದನ್ನ ನೋಡಿ ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ? ಮಮತಾ ನೋಡಿ, ಪೂಜೆ ಮಾಡಬೇಕು ಅಂದ್ರೆ ಅಗರಬತ್ತಿ ಪೂಜಾ ಕಾರ್ಯಗಳಲ್ಲಿ ಎಷ್ಟು ಮುಖ್ಯ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಗುಜರಾತ್ ನಿಂದ ಈಗ ಅಯೋಧ್ಯೆಗೆ ಒಂದು ವಿಶೇಷವಾದಂತ ಅಗರಬತ್ತಿ ಬಂದಿದೆ. ಅದು ಅಂತಿಂತ ಅಗರಬತ್ತಿ ಅಲ್ಲ, 108 ಅಡಿ ಉದ್ದ ಇರುವಂತದ್ದು, ಸುಮಾರು 3610 kg ಅಷ್ಟು ಅದು ತೂಕ ಇರುವಂತದ್ದು. ಬೇರೆ ಬೇರೆ ವಿವಿಧವಾದಂತಹ ಫ್ಲೇವರ್ಸ್ ಅಂದ್ರೆ ಪರಿಮಳವನ್ನ ಬಳಸಿಕೊಂಡು ಈ ಒಂದು ಅಗರಬತ್ತಿಯನ್ನ ಸಿದ್ಧ ಮಾಡಿಕೊಂಡು ಈಗ ಅಯೋಧ್ಯೆಗೆ ತಂದು ಅದನ್ನ ಹೊತ್ತಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅಯೋಧ್ಯೆಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಈ ಒಂದು ಅಗರಬತ್ತಿಯನ್ನ ಈಗ ಹೊತ್ತಿಸುವಂತ ಕೆಲಸವೂ ಕೂಡ ಆಗಿದೆ. ಒಂದ್ ರೀತಿ ಜನಾಕರ್ಷಣೆಯ ಕೇಂದ್ರವಾಗಿ ಅದು ಬದಲಾಗಿರುವಂತದ್ದು. ಸಾಕಷ್ಟು ವಿಶೇಷತೆಗಳನ್ನು ಕೂಡ ನಾವು ಈ ಒಂದು ಅಗರಬತ್ತಿಯಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ಎಲ್ಲ ವಿಶೇಷತೆಗಳು ಏನು ಅನ್ನುವಂಥದ್ದನ್ನ ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದಾವೆ. ಉದ್ಘಾಟನೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ದೇಶದ ಬೇರೆ ಬೇರೆ ಭಾಗಗಳಿಂದ ಅಯೋಧ್ಯೆಗೆ ಸಾಕಷ್ಟು ವಿಶೇಷವಾದಂತಹ ವಸ್ತುಗಳು ಬರ್ತಾ ಇದಾವೆ. ಆ ಪೈಕಿ ಒಂದಾದಂತಹ 108 ಅಡಿ ಉದ್ದದ ಅಗರಬತ್ತಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಯೋಧ್ಯೆಯ ಬಸ್ ನಿಲ್ದಾಣದಲ್ಲಿ ಇದನ್ನ ಈಗ ಸದ್ಯಕ್ಕೆ ಇಡ್ಲಾಗಿದೆ, ಮತ್ತೆ ಅದನ್ನ ಹೊತ್ತಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಇದನ್ನ ರಾಮ ಮಂದಿರದ ಮುಂಭಾಗದಲ್ಲಿ ಇಡಬೇಕು ಅಂತ ಒಂದು ಮೊದಲಿಗೆ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಸ್ಥಳಾವಕಾಶದ ಕೊರತೆಯ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಇದನ್ನ ಬಸ್ ಸ್ಟ್ಯಾಂಡ್ ನ ಆವರಣದಲ್ಲಿ ಹೊತ್ತಿಸುವಂತ ಕೆಲಸವನ್ನ ಮಾಡಲಾಗಿದೆ. ಗುಜರಾತ್ ನಿಂದ ಈ ಒಂದು ಅಗರಬತ್ತಿಯನ್ನ ಅಯೋಧ್ಯೆಗೆ ತರುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ. 108 ಅಡಿ ಉದ್ದ ಇರುವಂತದ್ದನ್ನ ನೀವು ನೋಡಬಹುದು. ಒಂದ್ ರೀತಿ ಪ್ರಪಂಚದ ಅತಿ ದೊಡ್ಡ ಊದುಬತ್ತಿ ಅನ್ನುವಂಥದ್ದು ಇದರ ಹೆಗ್ಗಳಿಕೆ ಆಗಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಒಟ್ಟು ಇದರದ್ದು ತೂಕ 3610 kg ಇದೆ. ಸುಮಾರು 6 ತಿಂಗಳು ಸಮಯವನ್ನ ವ್ಯಯ ಮಾಡಿ ಈ ಒಂದು ಅಗರಬತ್ತಿಯನ್ನ ನಿರ್ಮಾಣ ಮಾಡಿರುವಂತದ್ದು. ಸುಮಾರು 5 ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಧೂಪ್ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಫ್ಲೇವರ್ ಗಳನ್ನ ಹಾಕಿ ಸುವಾಸಿತ ವಾಸನೆ ಬರೋ ರೀತಿಯಲ್ಲೂ ಕೂಡ ಇದನ್ನ ಮಾಡಲಾಗಿದೆ. ಇದನ್ನ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಹೊತ್ತಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಹಾಗಾಗಿ ಅದಕ್ಕೆ ಏನು ಬೆಣ್ಣೆಯನ್ನ ಹಾಕಿ ಅದು ಆರದಂಗೆ ನೋಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಬಹುಶಃ ಇದು ಕಂಪ್ಲೀಟ್ ಆಗಿ ಉರಿಲಿಕ್ಕೆ 1 ವಾರಕ್ಕಿಂತ ಹೆಚ್ಚು ಸಮಯ ಬೇಕಾಗಬಹುದು ಅನ್ನುವಂತ ಮಾಹಿತಿಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಅಗರಬತ್ತಿಯನ್ನ ತಯಾರು ಮಾಡಿದಂತವ್ರು ನಮ್ಮ ಜೊತೆಗಿದ್ದಾರೆ. और जोते माताड़ना। आपका शुभ नाम बताइए। मेरा नाम है विया भाई भरवाड़ गोपालक, हम वडोदरा से आए। हाँ जी, अभी अगरबत्ती का विशेषता के बारे में आप बताइए। इस अगरबत्ती का विशेषता ऐसा है कि 22 जनवरी 2024 को 500 साल के बाद हमारे प्रभु श्री राम लला उनके निजी स्थान में आ रहे, इससे इनका उत्साह के लिए हमने बड़ौदा में बनाया है। और इसको 108 कुंडी यज्ञ कहो या तो 108 फुट लंबी अगरबत्ती कहो, बराबर है। ये आइडिया कैसा आया आपको, इतना लंबी अगरबत्ती करना बोल के क्यों आइडिया आया? आइडिया क्यों आया कि हम एक किसान है, हम एक गोपालक है, गाय का रक्षण करने वाले हैं, गाय को रखने वाले हैं। तो हमने सोचा कि 500 साल के बाद हमारे प्रभु श्री राम लला जब निजी स्थान में आ रहे हैं और बहुत बड़ा जब इतिहास बनने जा रहा है, तो हमने सोचा कि भारत के अंदर कभी किसी ने कोई चीज नहीं किया है, भारत के इतिहास के अंदर कभी नहीं कुछ हुआ है, ऐसा प्रभु राम के लिए हमको करना है। प्रभु राम ने हमको प्रेरणा दिया तो हमने बना दिया 108 फुट लंबी। और इतनी बड़ी अगरबत्ती को गुजरात से 1800 किलोमीटर का सफर करके यहाँ लाना कोई मामूली बात नहीं है, मगर प्रभु राम ने हमारी रक्षा किया है। प्रभु राम ने हमारी अगरबत्ती को सुरक्षित दिया। कितना वक्त चाहिए इसको बनाने के लिए, कितना अब खर्चा कितना हुआ है? बनाने के लिए 6 महीने का मुझे वक्त लगा है और इसके अंदर कम से कम 5 लाख रुपया खर्चा लगा है। क्या क्या आइटम यूज हुआ है इसमें? इसके अंदर 376 किलो गूगल धूप लगा है, 376 किलो खोपरा का सीण लगा है, 425 किलो हवन सामग्री लगी है और 280 किलो जौ है, 280 किलो तल है, 191 किलो गिर गाय का घी है, 1475 किलो गिर गाय का गोबर का पाउडर है और 300 से 400 किलो पूरी दूसरी हवन सामग्री जितनी भी यज्ञ में लगती है पूरी लगाई है। 3610 किलो इसके अंदर हवन सामग्री लगी है।
अभी आज जलाने के लिए शुरू किए, ये खत्म होने तक कितना टाइम लगेगा? देखो, इसका हमारा दो विधान है। क्योंकि हम अगरबत्ती की तरह उसको प्रज्वलित करते तो 1.5 महीना चलती, पर अभी हमको इसको अगरबत्ती की तरह जलाने के लिए हमारे सामने बहुत बड़ी चुनौती आ गई है। क्या चुनौती है कि हमारी अगरबत्ती को ये वातावरण सूट नहीं हुआ है, इसका हेज लगा है इसमें। तो हेज लगा है तो अब हम इसको ज्योति की तरह, अखंड यज्ञ की तरह 121 दिन तक प्रज्वलित रखेंगे। कैसा लग रहा है आपको? इतना बड़ा अगरबत्ती बना के यहाँ अयोध्या तक लाए, मंदिर उद्घाटन हो रहा है, इसको आपका भी योगदान दे रहे हैं, कैसा लग रहा है आपको? प्रभु राम की नगरी में आए, राम जन्मभूमि में आए, हमको तो बहुत बड़ा उत्साह है। इसके साथ साथ पूरे भारत की जनता, भारत के नागरिक, हर के मुंह में एक ही है, राम ही राम। पूरी अयोध्या नगरी, पूरा भारत देश राममय बन गया है। आप देखेंगे 22 तारीख को इस देश के अंदर एक ऐतिहासिक दीपावली मनाई जाएंगी। हर घर में दीप जलेगा, हर घर में श्री राम का नारा लगेगा। लोग मिलके कहीं किए है? नहीं, इसको बनाने में खुद मैंने अकेले ने बनाया है, क्योंकि इसको बनाने के लिए बहुत बड़े विधान होते हैं, बहुत बड़े इसके लिए नीति नियम होते हैं, जब जाके बनती है। इसके लिए हमने अकेले ने खुद बनाई है। ಇದಿಷ್ಟು ಅವರು ಹೇಳಿದಂತ ಮಾತನ್ನ ಕೂಡ ನೀವು ಕೇಳ್ತಾ ಹೋದ್ರಿ. ಸುಮಾರು 6 ತಿಂಗಳು ಸಮಯವನ್ನ ಖರ್ಚು ಮಾಡಿ 5 ಲಕ್ಷ ರೂಪಾಯಿ ಹಣವನ್ನ ವ್ಯಯ ಮಾಡಿ ಈ ಒಂದು 108 ಅಡಿ ಉದ್ದದ ಅಗರಬತ್ತಿಯನ್ನ ಮಾಡಲಾಗಿದೆ. ವಾತಾವರಣದ ಕಾರಣದಿಂದಾಗಿ ಇದು ನಿರಂತರವಾಗಿ ಅಗರಬತ್ತಿ ರೀತಿಯಲ್ಲಿ ಉರಿತಾ ಇಲ್ಲ. ಹೀಗಾಗಿ ಅದಕ್ಕೆ ಬೆಣ್ಣೆ, ಒಂದ್ ಸ್ವಲ್ಪ ತುಪ್ಪ, ಆ ರೀತಿಯಾದಂತಹ ವಸ್ತುಗಳನ್ನ ಬಳಸಿಕೊಂಡು ಒಂದ್ ರೀತಿ ಜ್ಯೋತಿಯ ತರದಲ್ಲಿ ಉರಿಸುವಂತ ಕೆಲಸವನ್ನ ಮಾಡ್ತಿದೀವಿ. ಸುಮಾರು 25 ದಿನ ಬೇಕು ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳ್ತಾ ಇದ್ರು. ಇದು ಕಂಪ್ಲೀಟ್ ಆಗಿ ಖಾಲಿ ಆಗ್ಲಿಕ್ಕೆ, ಯಾಕಂದ್ರೆ 3200 kg ಇದೆ ಅನ್ನುವಂತ ಮಾಹಿತಿಗಳಿದಾವೆ. ಹೀಗಾಗಿ ಇದು ಕರಗ್ಲಿಕ್ಕೂ ಕೂಡ ಅಷ್ಟೇ ಸಮಯ ಕೂಡ ಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ಅದನ್ನ ಮಾಡಿದಂತವರ ಮಾತು. ಇದು 108 ಅಡಿ ಅಗರಬತ್ತಿಯ ವಿಶೇಷತೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ. ದೇವರ ಭಕ್ತಿ ಮುಂದೆ ಶ್ರಮ ಆಗಲಿ, ಅದಕ್ಕೆ ಖರ್ಚು ಮಾಡಿರೋ ಹಣ ಆಗಲಿ, ಇದು ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಸೊ ಅದನ್ನ ಮಾಡಿ ಅಲ್ಲಿ ಬೆಳಗದ್ವಲ್ಲ ಅನ್ನುವಂತಹ ಸಾರ್ಥಕತೆ ಇದೆಯಲ್ಲ, ಅವರ ಮಾತುಗಳಲ್ಲೇ ಅದು ವ್ಯಕ್ತ ಆಗ್ತಾ ಇದೆ. ಆದರೆ ಒಂದು ವಿಷಯ ಅವ್ರು ಹೇಳ್ತಾ ಇದ್ರು, ಆದರೆ ಅದಕ್ಕೆ ಪೂರಕವಾದಂತಹ ವಾತಾವರಣ ಇಲ್ಲಿಲ್ಲ. ಹಾಗಾಗಿ ಅದನ್ನ ಉರಿಯುವಂತೆ ನಾವು ನೋಡ್ಕೊಳ್ತಾ ಇದ್ದೀವಿ, ತುಪ್ಪವನ್ನು ಹಾಕೋ ಮೂಲಕವಾಗಿ ಅಂತ. ಸೊ ಅದನ್ನು ಮಾಡಬೇಕಾಗಿದೆ, ಯಾಕಂದರೆ ವಿಪರೀತವಾದಂತಹ ಚಳಿ. ನಮ್ಮ ರಿಪೋರ್ಟರ್ಸ್ನ, ನಮ್ಮ ಆ್ಯಂಕರ್ಸ್ನ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಚಳಿ ಇದೆ, ಅದಕ್ಕೆ ಅವರು ಹೇಗೆ ರೆಡಿ ಆಗಿದ್ದಾರೆ ಅನ್ನೋದನ್ನು. ಸೊ ಈಗ ನಾವು ಬರೆದುಕೊಂಡ ವಿಷಯವಾಗಿ ಅರವಿಂದ್ ಕೊಟ್ಟಂತಹ ಒಂದು ವಿವರಣೆಯನ್ನು ನೋಡಿದ್ವಿ. ಅಲ್ಲಿ ರಾಮಾಯಣದ ಒಂದು ಕತೆ ಹೇಗೆ ತೆರೆದುಕೊಳ್ಳುತ್ತೆ, ಭರತ ರಾಮನ ಬರುವಿಕೆಗಾಗಿ ಹೇಗೆ ಕಾಯ್ತಾನೆ ಆ ಪಾದುಕೆಗಳನ್ನು ಪೂಜಿಸೋ ಮೂಲಕವಾಗಿ, ಅಲ್ಲಿ ಆಂಜನೇಯ ಬರೋ ಮೂಲಕವಾಗಿ ಆ ಶುಭ ಸಂದೇಶವನ್ನು ರವಾನೆ ಮಾಡೋ ನಂತರದಲ್ಲಿ ಭರತ ತಾನು ತೆಗೆದುಕೊಂಡಂತಹ ನಿರ್ಧಾರವನ್ನು ತ್ಯಜಿಸಿ ರಾಮನಿಗಾಗಿ, ಆತನ ಬರುವಿಕೆಗಾಗಿ, ಸ್ವಾಗತಕ್ಕಾಗಿ ಯಾವ ರೀತಿ ಸಜ್ಜುಗೊಳ್ತಾನೆ ಅನ್ನುವಂತಹ ಚಿತ್ರಣವನ್ನು ತೋರಿಸಿದ್ರು. ಇನ್ನು 108 ಅಡಿ ಉದ್ದದ ಅಗರಬತ್ತಿ, ಅದಕ್ಕೆ ಪಟ್ಟಂತಹ ಶ್ರಮ, ಈಗ ಅದನ್ನ ಅಲ್ಲಿ ಎಲ್ಲಿ ಇರಿಸಲಾಗಿದೆ, ಆ ಒಂದು ಬಸ್ ನಿಲ್ದಾಣದಲ್ಲಿ ಇರಿಸಲಾಗಿದೆ, ಅದನ್ನ ಉರಿಯುವಂತೆ ನೋಡ್ಕೊಳ್ಳಲಾಗ್ತಿದೆ. ಸುಮಾರು 1 ವಾರಗಳಿಗಿಂತ ಹೆಚ್ಚು ಕಾಲ ಅದು ಉರಿಯುತ್ತೆ, ಅದು ಉರಿಯುವಂತೆ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಅಂದರೆ ಮಾಡುವಾಗ ಎಷ್ಟು ಶ್ರಮ ಹಾಕಿದ್ದಾರೋ ಅದನ್ನು ಪೂರ್ತಿ ಉರಿಯೋವರೆಗೂ ಕೂಡ ನಾವು ಅಷ್ಟೇ ಶ್ರಮದಿಂದ, ಭಕ್ತಿಯಿಂದ ನೋಡ್ಕೊಳ್ತೀವಿ ಅಂತ. ಆ ರಾಮನ ಭಕ್ತಿ, ಆ ಭಾವ ಇದೆಯಲ್ಲ, ಅದೆಲ್ಲವನ್ನು ಕೂಡ ಮರೆಮಾಚುತ್ತೆ, ಎಲ್ಲವನ್ನು ಕೂಡ ಮಾಡಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಬೇಕಿಲ್ಲ ಅಂತ ಅನ್ಸುತ್ತೆ. ಈಗ ನಾವು ಮುಂದೆ ರಾಮನ ಒಂದು ಜನ್ಮಭೂಮಿ ಅಂದಾಗ ಅಲ್ಲಿ ಸಹಜವಾಗಿ ಕೇಸರಿ ಬಾವುಟಗಳು ಕಂಗೊಳಿಸೋದು, ಅದರ ದರ್ಬಾರ್, ಆ ಬಾವುಟಗಳ ಮೇಲೆ ಹಲವಾರು ಚಿತ್ರಣಗಳು, ರಾಮನದ್ದು, ಲಕ್ಷ್ಮಣನದ್ದು, ಭರತನದ್ದು, ಪ್ರತಿಯೊಂದು ಚಿತ್ರಣಗಳಿರುತ್ತೆ, ಬರಹಗಳು ಕೂಡ ಇರುತ್ತೆ. ಸೊ ಅದರ ಬಗ್ಗೆ ಹೆಚ್ಚು ಗಮನ ಸೆಳೀತಾ ಇದೆ ಇವತ್ತು ಅಯೋಧ್ಯೆ ಅಂತ ನಮ್ಮ ಅರುಣ್ ಹೇಳ್ತಾ ಇದ್ರು.